ಹಾಯ್ ವೀವರ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವರೆಲ್ಲರೂ ಚೆನ್ನಾಗಿಟ್ಟಿರಲಿ. ಆರ್ಮಿ ಫ್ಯಾಮಿಲಿ ಕಡೆಯಿಂದ ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಮಕ್ಕಳನ್ನು ಬೆಳಗ್ಗೆ ಸ್ಕೂಲಿಗೆ ಕಳಿಸಿ ಬಂದೆ. ಅದೇ ಸಾಂಬಾರು ಮಾಡಲಿಕ್ಕೆ ಏನೂ ಇರಲಿಲ್ಲ, ತರಕಾರಿ. ಅದಕ್ಕೋಸ್ಕರ ಮೆಣಸಿನ್ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಿದ್ದೆ. ವೆದರ್ ಕೂಡ ತುಂಬ ಕೋಲ್ಡ್ ಇತ್ತು, ಸಿಕ್ಕಾಪಟ್ಟೆ ಮಳೆ. ಇದರಿಂದ ಮೆಣಸಿನ್ಕಾಳನ್ನೇ ಒಂದು ಸಾಂಬಾರೇ ಬೆಸ್ಟ್ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕರಿಬೇವಿನ ಸೊಪ್ಪು ಒಂದು 10-12 ಮೆಂತ್ಯಕಾಳು, ಕಾಳು ಮೆಣಸು ತಗೊಂಡಿದ್ದೀನಿ. ಹಾಗೆ ಜೀರಿಗೆ ಕೂಡ ಸ್ವಲ್ಪ ಕಾಳು ಮೆಣಸಿನ ಪ್ರಮಾಣದಲ್ಲಿ ಕಡಿಮೆ ತೊಗೊಂಡಿದ್ದೀನಿ. ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿ. ಅದೇ ಮಿಕ್ಸಿ ಜಾರ್ಗೆ ನಾನು ಒಂದು 5-6 ಸ್ವೀಟ್ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊನ ನೀವು ಸ್ವೀಟ್ ಟೊಮೆಟೊ ಆದರೆ ನೀವು ಹುಣಸೆ ಹಣ್ಣಿನ ರಸನ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಹುಳಿ ಟೊಮೆಟೊ ಆದರೆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಫ್ರೈ ಆಗ್ತಿರೋ ಹಾಗೇ ನಾನು ಟೊಮ್ಯಾಟೊ ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ, ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ. ಈ ಮೆಣಸಿನ್ಕಾಳು ಸಾಂಬಾರು ಈ ಚಳಿ ವೆದರ್ಗೆ ತುಂಬಾ ಒಳ್ಳೆಯದು. ರಸಮ್ ಆಗಿಯೂ ಕೂಡ ಯೂಸ್ ಮಾಡ್ತಾರೆ, ಸಾಂಬಾರಾಗೂ ಕೂಡ ಯೂಸ್ ಮಾಡ್ತಾರೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿನಲ್ಲಿ ಸ್ವಲ್ಪ ಮೆಟೀರಿಯಲ್ಸ್ ಪ್ರಮಾಣ ಜಾಸ್ತಿ ತೊಗೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಗೂರಾಡ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದಕ್ಕೀಗ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತೀನಿ. ಯಾಕೆಂದರೆ ನನಗೆ ಬೇಕಾಗಿರೋದು ಒಂದು 2-3 ಜನಕ್ಕೆ ಸಾಂಬಾರಾಗಿರೋದ್ರಿಂದ ನಾನಿಲ್ಲಿ ಮೆಟೀರಿಯಲ್ಸ್ ಪ್ರಮಾಣನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ನೀವು ಮೆಟೀರಿಯಲ್ ಪ್ರಮಾಣ ಜಾಸ್ತಿ ತೊಗೋಬೇಕಾಗತ್ತೆ. ನಾನು ಇಲ್ಲಿ ಸ್ವೀಟ್ ಟೊಮೊಟೊ ಯೂಸ್ ಮಾಡಿರೋದ್ರಿಂದ ನಾನು ಹುಳಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ, ಹುಣಸೆ ಹಣ್ಣಿನ ರಸನ. ಅದೇ ರೀತಿಯಲ್ಲಿ ಮಾಡಿಟ್ಕೊಂಡಿರೋ ಫೈನ್ ಪೌಡ್ರ್ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ, ನೋಡ್ತಾ ಇರೋದು ನೀವು. ಅದೇ ರೀತಿ ಇದನ್ನು ಚೆನ್ನಾಗಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಇದು ಅರಿಶಿನ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಆದಮೇಲೆ ಚೆನ್ನಾಗಿ ಇದನ್ನು ಗೂರಾಡ್ಕೊಂಡ್ಮೇಲೆ ಇದಕ್ಕೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಡಿ. ಅದು ಕುದಿ ಬರ್ತಿದ್ದ ಹಾಗೆ ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು 1 ಇಂಚಷ್ಟು ನಾನು ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೆಲ್ಲನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಹಾಕಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇದು ಕುದೀಲಿ ಚೆನ್ನಾಗಿ ಒಂದು 5-10 ನಿಮಿಷ ತನಕ ಕುದ್ರೆ ಸಾಕು, ನಿಮಗಿದು ಊಟಕ್ಕೆ ರೆಡಿಯಾಗುತ್ತೆ. ಅದೇ ರೀತಿಯಲ್ಲಿ ಇದು ಮಳೆಗಾಲದ ಟೈಮಲ್ಲಿ ಈ ಮೆಣಸಿನ್ಕಾಳು ಸಾಂಬಾರು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ಮಕ್ಕಳು ಹುಷಾರು ಆವಾಗವಾಗ ತಪ್ತಿರ್ತಾರಲ್ಲ, ಶೀತ ಆಗಿರ್ಬೋದು ಅಥವಾ ಕೆಮ್ಮಾಗಿರೋದು, ಈ ಟೈಮಲ್ಲಿ ಏನಾದರೂ ಆದರೆ ಮಕ್ಕಳಿಗೆ ಈ ಥರದ ರಸಮ್ ಮಾಡಿಕೊಡೋದ್ರಿಂದ ಅವರ ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗಂತ ತುಂಬಾ ಕೊಡೋಕೆ ಹೋಗ್ಬೇಡಿ. ಮೆಣಸಿನ್ಕಾಳು ಹೀಟು ನಿಜ, ಆದರೆ ಅದನ್ನು ತುಂಬಾ ಬಳಸ್ಲಿಕ್ಕೂ ಮಕ್ಕಳಿಗೆ ಕೊಡಲಿಕ್ಕೂ ಬರೋದಿಲ್ಲ. ಎಷ್ಟು ಬೇಕೋ ನಮಗೆ ಆ ದಿನದಲ್ಲೇ ಅಷ್ಟನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಹೆಲ್ತಿಯಾಗಿರುತ್ತೆ. ಅದೇ ರೀತಿ ಈಗ ಮೆಣಸಿನ್ಕಾಳು ಸಾಂಬಾರು ಊಟಕ್ಕೆ ರೆಡಿಯಾಗಿದೆ. ಈಗ ಹೇಗೆ ಬಂತು ಅಂತೇಳಿ ದಯವಿಟ್ಟು ನನಗೆ ಕಾಮೆಂಟ್ಸ್ ಮಾಡಿ, ಕಾಮೆಂಟ್ಸ್ ಸೆಕ್ಷನ್ನಲ್ಲಿ ನನಗೆ ಕಾಮೆಂಟ್ ಮಾಡಿ ಬೇಕಾದ್ರೆ ಕೇಳಿ. ಏನಾದರೂ ತಪ್ಪಿದರೆ ನಾನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.